ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಬಿಗ್ ಬಾಸ್ ಸೀಸನ್ ಅನ್ನೋದು ಶುರುವಾಗಿದೆ. ಸೊ ಮೊದಲನೇ ದಿನವೇ ಕಿತ್ತಾಟ ಕಿರ್ಚಾಟ ಸ್ಟಾರ್ಟ್ ಆಗಿದೆ. ಸೊ ಮೊದಲನೇ ದಿನ ಏನು ಟಾಸ್ಕ್ ಕೊಟ್ಟಿದ್ದಾರೆ ಅಂತಂದರೆ, ನರಕದಲ್ಲಿ ಇರುವಂತಹ ವ್ಯಕ್ತಿಗಳ ಹತ್ರ ಸ್ವರ್ಗದಲ್ಲಿ ಇರೋರು ಮನೆ ಕೆಲಸನ ಮಾಡಿಸ್ಕೋಬೇಕು ಅಂತ ಬಿಗ್ ಬಾಸ್ ಅವರು ಹೇಳ್ತಾರೆ. ಸೊ ಅದಾದ ನಂತರ ಇಲ್ಲಿ ನೋಡ್ತಾ ಇರ್ಬೋದು, ಚೈತ್ರ ಅವರು ಮನೆಯೆಲ್ಲ ಒರೆಸ್ತಾ ಇದ್ದಾರೆ. ಹಾಗೆಯೇ ಗೋಲ್ಡ್ ಸುರೇಶ್ ಅವರು ಮನೆಯೆಲ್ಲ ಗುಡಿಸ್ತಾ ಇದ್ದಾರೆ. ಹಾಗೆಯೇ ಸಿಂಕ್ ಎಲ್ಲನೂ ಕೂಡ ಚೈತ್ರ ಅವರು ಕ್ಲೀನ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಚೈತ್ರ ಅವರು ಮನೆಯೆಲ್ಲ ಕ್ಲೀನ್ ಮಾಡ್ತಾ ಇರ್ತಾರೆ. ಅದಾದಮೇಲೆ ಮಂಜು ಅವರು ಚೈತ್ರ ಅವ್ರನ್ನ ಕರೆದ್ಬಿಟ್ಟು ಒಂದು ಹಣ್ಣನ್ನ ಕೊಡ್ತಾರೆ, ಇದನ್ನ ತೊಳೆದ್ಬಿಟ್ಟು ಕಟ್ ಮಾಡಿಕೊಡಿ ಅಂತ ಹೇಳಿ. ಆವಾಗ ಚೈತ್ರ ಅವ್ರು ಏನು ಮಾಡ್ತಾರೆ ಅಂದರೆ, ಆ ಹಣ್ಣನ್ನ ಕಿತ್ಕೊಂಡು ಹೋಗಿ ಅವರು ತಿಂದು ಹಾಗೆ ನರಕದಲ್ಲಿ ಇರೋರಿಗೆ ಎಸಿತಾರೆ ಅದನ್ನು. ಸೊ ಅದನ್ನು ತಡೆಯೋಕ್ಕೆ ಲಾಯರ್ ಜಗದೀಶ್ ಅವರು ಹಾಗೆಯೇ ಗೌತಮಿಯವರು ಓಡ್ತಾರೆ. ಓಡಬೇಕಾದ್ರೆ ಚೈತ್ರ ಅವರು ಆ ಹಣ್ಣನ್ನು ನರಕದ ಒಳಗಡೆ ಇರೋರಿಗೆ ಎಸಿತಾರೆ. ಸೊ ಅದಾದ ನಂತರ ಮಂಜು ಅವರು ಕೂಡ, ನಾನು ನಿಮಗೆ ತೊಳೆದುಬಿಟ್ಟು ಕಟ್ ಮಾಡಿ ಅಂತ ಕೊಟ್ಟಿದ್ದು, ನೀವು ಯಾಕೆ ತೊಗೊಂಡೋಗಿ ಎಸೆದ್ರಿ, ರೂಲ್ಸ್ನ ಬ್ರೇಕ್ ಮಾಡಿದ್ದೀರಾ ನೀವು ಅಂತ ಹೇಳ್ಬಿಟ್ಟು ಸ್ವರ್ಗದಲ್ಲಿ ಇರೋರು ಎಲ್ಲರೂ ಕೂಡ ಅವ್ರ ಮೇಲೆ ಜಗಳಕ್ಕೆ ಬೀಳ್ತಾರೆ. ನರಕದಲ್ಲಿ ಇರೋಂತಹ ಮೋಕ್ಷಿತ್ ಅವರು ಕೂಡ ಇದನ್ನು ನೋಡ್ತಾ ನಿಂತ್ಕೋತಾರೆ. ಎಲ್ರಿಗೂ ಫುಲ್ ಗಾಬರಿ ಆಗುತ್ತೆ, ಏನು ಈ ರೀತಿ ಮಾಡಿಬಿಟ್ರಲ್ಲ ಅಂತ ಹೇಳಿ. ಹಾಗೆ ಯಮುನಾ ಅವರು ಫುಲ್ ಗರಂ ಆಗ್ತಾರೆ, ನೀವು ರೂಲ್ಸ್ ಬ್ರೇಕ್ ಮಾಡಿದ್ರಿ ಹಾಗೆ ಹೀಗೆ ಅಂತ ಹೇಳಿ. ಸೊ ಇದರಲ್ಲಿ ಯಾರ್ದು ತಪ್ಪು ಯಾರ್ದು ಸರಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮಂಜು ಅವರು ಕೂಡ ತುಂಬ ಗರಂ ಆಗ್ತಾರೆ, ನಾವು ಹೇಳ್ದಾಗೆ ಕೇಳಿ ಅಂತ. ಸೊ ಇಲ್ಲಿ ಚೈತ್ರ ಅವರು ವಾದಕ್ಕೆ ವಿವಾದವನ್ನು ಕೊಡ್ತಾ ಹೋಗ್ತಾರೆ. ಹಿಂದೆ ಶಿಶಿರ್ ಅವರು ನೋಡ್ತಾ ಇರ್ಬೋದು, ಇಬ್ಬರು ಮಾತುಗಳನ್ನ ಕೇಳಿಸ್ತಾ ನಿಂತ್ಕೊಂಡಿದ್ದಾರೆ. ಹಾಗೆಯೇ ಜಾಸ್ತಿ ಮಾತಾಡಬೇಡಿ ಅಂತ ಯಮುನಾ ಅವರು ಚೈತ್ರಾಗೆ ಹೇಳಿದಾಗ, ಚೈತ್ರ ಅವರು ಮಾತಾಡಬಾರ್ದು ಅಂತ ರೂಲ್ಸ್ ಬುಕ್ಕಲ್ಲಿ ಮೆನ್ಷನ್ ಆಗಿದೆ, ತೋರಿಸಿ ನಾನು ಮಾತಾಡಲ್ಲ ಅಂತ ಇಲ್ಲಿ ಜಗಳನ ಇನ್ನೂ ಮುಂದುವರಿಸ್ತಾರೆ. ಸೊ ಒಟ್ಟಿನಲ್ಲಿ ಮೊದಲನೇ ದಿನವೇ ಜಗಳ ಸ್ಟಾರ್ಟ್ ಆಗಿದೆ ಅಂತ ಹೇಳ್ಬೋದು. ಮನಸ್ತಾಪಗಳು ಶುರು ಆಗಾಯಿತು. ಇನ್ನು ಮುಂದೆ ಹೇಗಪ್ಪ ಅಂತ ಕಾದು ನೋಡಬೇಕಾಗಿದೆ. ಸೊ ಇಲ್ಲಿ ನನ್ನ ಪ್ರಕಾರ ತಪ್ಪು ಯಾರ್ದು ಸರಿ ಯಾರ್ದು ಅಂತ ಹೇಳಿದ್ರೆ ಇಬ್ಬರದ್ದು ತಪ್ಪಿದೆ. ಬಿಗ್ ಬಾಸ್ ಅವರು ಹೇಳಿದ್ದು ಮನೆ ಕೆಲಸನ ಮಾಡಿಸ್ಕೊಳ್ಳಿ ನರ್ಕದಲ್ಲಿ ಇರೋಂತಹ ವ್ಯಕ್ತಿಗಳ ಜೊತೆ ಅಂತ ಹೇಳಿರೋದು. ಸೊ ಇಲ್ಲಿ ಮಂಜು ಅವರು ಅವರ ಪರ್ಸ್ನಲ್ ಕೆಲಸ ಅಂದರೆ ಫ್ರೂಟ್ನ ತೊಳೆದು ಕಟ್ ಮಾಡ್ಕೊಂಡು ತಿನ್ನೋಂಥದ್ದು ಅವರು ಪರ್ಸ್ನಲ್ ಕೆಲಸ. ಸೊ ಅದನ್ನು ಅವರು ಚೈತ್ರ ಅವ್ರಿಗೆ ಹೇಳಬಾರ್ದಿತ್ತು. ಸೊ ಇದೊಂದು ಕಡೆ ಮಂಜು ಅವ್ರದ್ದು ತಪ್ಪಾದರೆ, ಇನ್ನೊಂದು ಕಡೆ ಚೈತ್ರ ಅವ್ರದ್ದು ತಪ್ಪಿದೆ. ಸೊ ಅವರು ಹೇಳಿದಾಗ ಇದು ಮನೆ ಕೆಲಸ ಇಲ್ಲ ಅಂತ ಹೇಳ್ಬೋದಿತ್ತು. ಅದನ್ನು ಬಿಟ್ಟು ಅವರು ತೊಗೊಂಡೋಗಿ ಹಣ್ಣನ್ನ ತಿಂದು ನರ್ಕದಲ್ಲಿರೋರಿಗೆ ಕೊಟ್ಟಿದ್ದು ಇನ್ನೊಂದು ತಪ್ಪು ಅಂತಲೇ ಹೇಳ್ಬೋದು. ಇಲ್ಲಿ ರೂಲ್ಸ್ ಬ್ರೇಕ್ ಮಾಡಿದ್ದಾರೆ ಚೈತ್ರ ಅವರು. ಸೊ ಕಾದು ನೋಡಬೇಕಾಗಿದೆ ಬಿಗ್ ಬಾಸ್ ಅವರು ಏನು ಶಿಕ್ಷೆಯನ್ನು ಕೊಡ್ತಾರೆ ಇವ್ರಿಗೆ ಅಂತ ಹೇಳಿ. ಒಟ್ಟಿನಲ್ಲಿ ಮನೆಯಲ್ಲಿ ಬೆಂಕಿ ಹತ್ಕೊಂಡಿದೆ. ಸೊ ಕಾದು ನೋಡಬೇಕಾಗಿದೆ ಯಾರು ಹೇಗೆಲ್ಲ ಆಟ ಆಡ್ತಾರೆ ಅಂತ. ಸೊ ಮೊದಲನೇ ದಿನದಿಂದ ಈ ರೀತಿ ಕೊನೆವರೆಗೂ ಹೇಗಿರುತ್ತೋ ಗೊತ್ತಿಲ್ಲ. ಕೆಲವೊಬ್ರು ಸೈಲೆಂಟ್ ಆಗಿದ್ದಾರೆ, ಇನ್ನು ಕೆಲವೊಬ್ರು ತಮ್ಮ ಧ್ವನಿಯನ್ನು ಎತ್ತಿದ್ದಾರೆ ಈ ವಿಷಯದಲ್ಲಿ. ಚೈತ್ರ ಅವ್ರಿಗೆ ನೀವು ಯಾಕೆ ಈ ರೀತಿ ಮಾಡಿದ್ರಿ ಅಂತ ಹೇಳಿದ್ರೆ, ಸುಮ್ಮನೆ ಇರೋರನ್ನ ಪ್ರೊವೋಕ್ ಮಾಡಿದ್ದು ನೀವು ಯಾಕೆ ಪ್ರೊವೋಕ್ ಮಾಡಿದ್ರಿ ಅಂತ ಕ್ವಶನ್ ಮಾಡ್ತಾರೆ ಮಂಜು ಅವ್ರಿಗೆ. ಸೊ ಇಲ್ಲಿ ವಾದ ವಿವಾದಗಳು ನಡೀತಾ ಇರುತ್ತೆ. ಸೊ ನೋಡೋಣ ಇದು ಎಲ್ಲಿಗೆ ಎಂಡ್ ಆಗುತ್ತೆ ಅಂತ ಹೇಳಿ. ಇದಿಷ್ಟು ಈ ವಿಡಿಯೋ ಇಷ್ಟರ ಲೈಕ್ ಕಮೆಂಟ್ ಶೇರ್ ಮಾಡಿ. ಹಾಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಿಗ್ ಬಾಸ್ನ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.